I earned 1,63,371 rupees from this single application. ಜಸ್ಟ್ ನಿಮ್ಮ ಫ್ರೆಂಡಿಗೆ ರೆಫರ್ ಮಾಡಿದ್ರೆ ಸಾಕು ಒನ್ ರೆಫರಿಗೆ 150 ರುಪೀಸ್ ಇಂದ ಹಿಡಿದು 200 ರುಪೀಸ್ ವರೆಗೂ ಸಿಗುತ್ತೆ. ನೀವು ಸ್ಟೂಡೆಂಟ್ ಆಗಿದ್ರೆ ಸೂಪರ್, ನಿಮ್ಮ ಬಳಿ ಒಳ್ಳೆ ಒಂದು ನೆಟ್ವರ್ಕ್ ಇದೆ, ನಿಮ್ಮ ಫ್ರೆಂಡ್ಸ್ ಅನ್ನ ಜಾಯಿನ್ ಮಾಡಿಸಿ ನೀವು ಕೂಡ ಒಳ್ಳೆ ಒಂದು ದುಡ್ಡನ್ನ ಅರ್ನ್ ಮಾಡ್ಕೋಬಹುದು. ಸೊ ಈ ಅರ್ನಿಂಗ್ಸ್ ಎಲ್ಲ 200 ರುಪೀಸ್ ಆಗಿ ನನ್ನ ಅಕೌಂಟಿಗೆ ಕ್ರೆಡಿಟ್ ಆಗ್ತಿತ್ತಲ್ವಾ, ಸೊ ಅದಕ್ಕೋಸ್ಕರ ನನ್ನ ಸೇವಿಂಗ್ಸ್ ಅಕೌಂಟನ್ನೇ ಫ್ರೀಸ್ ಮಾಡಿಬಿಟ್ಟಿದ್ರು. ಸೊ ಅದಕ್ಕೋಸ್ಕರ ಏನೊಂದು ಕರೆಂಟ್ ಅಕೌಂಟನ್ನು ಓಪನ್ ಮಾಡಿಸ್ಬೇಕಾಗಿತ್ತು. ಎಂಥ ಕರ್ಮ ಅಲ್ವಾ. ಸೊ ಈ ರೀತಿ ಪ್ರಾಬ್ಲಮ್ ಎಲ್ಲ ಆಗಿತ್ತು. ಸೊ ಈ ಒಂದು ಅಪ್ಲಿಕೇಶನಲ್ಲಿ ಈ ರೀತಿಯಾದ ಒಂದು ಅರ್ನಿಂಗ್ಸನ್ನು ನೀವು ಕೂಡ ಮಾಡ್ಕೊಬಹುದು. ಸೊ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ ಹೇಗೆ ಅಂತ ನೀವು ತಿಳ್ಕೊತೀರಾ. ಈ ಆ್ಯಪ್ನ ರೆಫರ್ ಮಾಡಿದ್ರೆ 200 ರೂಪಾಯಿ ಕೊಡ್ತಿದ್ದಾರೆ. ಜಾಯಿನ್ ಆಗೋವರೆಗೂ 40 ರೂಪಾಯಿ, 50 ರೂಪಾಯಿ, 250 ಆ ರೀತಿ ಎಲ್ಲ ಬರುತ್ತೆ. ಸೊ ಅಪ್ಲಿಕೇಶನ್ ನ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಅಥವಾ ಆರ್ಟಿಕಲ್ ನ ಕೆಳಗಡೆ ಕೊಟ್ಟಿರ್ತೀನಿ. ಸೊ ಅಲ್ಲಿ ಕ್ಲಿಕ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೊಂಡು ರಿಜಿಸ್ಟರ್ ಮಾಡ್ಕೊಂಡು ಮ್ಯೂಚುವಲ್ ಫಂಡ್ ಅಂತ ಆಪ್ಷನ್ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಸ್ಟಾರ್ಟ್ ನೌ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಸ್ಟಾರ್ಟ್ ನೌ ಕೊಡಬೇಕಾಗತ್ತೆ, ಯಾಕಂದ್ರೆ ಫಸ್ಟ್ ಮ್ಯೂಚುವಲ್ ಫಂಡ್ ಅಕೌಂಟ್ ಆಕ್ಟಿವೇಟ್ ಮಾಡಬೇಕು. ಸೊ ನಿಮ್ಮ ನೇಮ್ ಅನ್ನ ಹಾಕಿ ವೆರಿಫೈ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ನಿಮ್ಮ ಪಾನ್ ಕಾರ್ಡ್ ನಂಬರ್, ಸಾರಿ ₹1 ಪೇ ಮಾಡಬೇಕಾಗತ್ತೆ UPI ಮುಖಾಂತರವಾಗಿ. ಓಕೆ, ₹1 ಪೇ ಮಾಡ್ತಾ ಇದ್ದೀನಿ ಥ್ರೂ ದ ಬ್ಯಾಂಕ್. ಓಕೆ, ₹1 ಕಟ್ ಆಯ್ತು. ಈಗ ಇಲ್ಲಿ ಡೀಟೇಲ್ಸ್ ತೋರಿಸುತ್ತೆ. ಸೊ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ನಿಮ್ ಬ್ಯಾಂಕ್ ಡೀಟೇಲ್ಸ್ ಅದೆಲ್ಲ. ನೆಕ್ಸ್ಟ್ ಇಲ್ಲಿ ಇನ್ವೆಸ್ಟ್ 10 ಅಂತ ಇದೆಯಲ್ವಾ, ₹10 ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಈಗ OTP ಬರುತ್ತೆ ನಿಮ್ಮ ಫೋನಿಗೆ, ಅದನ್ನ ಅಲ್ಲಿ ಎಂಟರ್ ಮಾಡಬೇಕು. ಓಕೆ, ಇಲ್ಲಿ ಪೇ ಯೂಸಿಂಗ್ UPI ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಮತ್ತೆ ಫೋನ್ ಪೇ ಸೆಲೆಕ್ಟ್ ಮಾಡ್ಕೊಂಡು ₹10 ಪೇ ಮಾಡಬೇಕಾಗತ್ತೆ. ಏನ್ ಮಾಡ್ತಿದ್ದೀರಾ ಅಂದ್ರೆ, ಈಗ ಮ್ಯೂಚುವಲ್ ಫಂಡ್ ಅಕೌಂಟ್ ಅನ್ನ ಆಕ್ಟಿವೇಟ್ ಮಾಡ್ತಿದ್ದೀರಾ. ಮ್ಯೂಚುವಲ್ ಫಂಡ್ ಅಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತೀರಾ, ಆ ದುಡ್ಡು ಎಲ್ಲೂ ಹೋಗಲ್ಲ, ಆ ದುಡ್ಡು ನಿಮ್ದೇನೆ. ಓಕೆನಾ. ಸೊ ಇನ್ವೆಸ್ಟ್ಮೆಂಟ್ ಆದ್ಮೇಲೆ ಅಕೌಂಟ್ ನ ಸೆಟಪ್ ಮಾಡಕ್ ಕೇಳುತ್ತೆ. ಪೇಮೆಂಟ್ ಆಗಿದೆ. ಇವಾಗ ಅಲೋಕೇಶನ್ 3 ರಿಂದ 4 ದಿನ ಆಗುತ್ತೆ. ಇಲ್ಲಿ ಸೆಟಪ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ನಾವು. ಓಕೆ, ಸೆಟಪ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ನೆಕ್ಸ್ಟ್ ಇಲ್ಲಿ ನಮ್ಮ ಪಾನ್ ಕಾರ್ಡ್ ನಂಬರ್ ಅನ್ನ ಹಾಕಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ಅದು ವೆರಿಫೈ ಆಗುತ್ತೆ. ನೆಕ್ಸ್ಟ್ ನಿಮ್ಮ ಜಿಮೇಲ್ ID, ಮಾರ್ಷಲ್ ಸ್ಟೇಟಸ್ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಡೇಟ್ ಆಫ್ ಬರ್ತ್ ಅನ್ನ ಹಾಕಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ಟೆಕ್ಸ್ಟ್ ಟೈಮ್ ಇಲ್ಲಿ ನಿಮ್ಮ ಆಕ್ಯುಪೇಷನ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡು ಸ್ಯಾಲರಿಡ್, ಸೆಲ್ಫ್ ಎಂಪ್ಲಾಯ್ಡ್ ಅದನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ. ಆನ್ಯುವಲ್ ಇನ್ಕಮ್ ಎಷ್ಟು ಬರುತ್ತೆ ಅದನ್ನು ಕೂಡ ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ಎಲ್ಲ ಪರ್ಮಿಷನ್ಗೂ ಅಲೋ ಕೊಟ್ಬಿಡಿ, SMS ಅದಕ್ಕೆಲ್ಲ. ಓಕೆ, ಅಕೌಂಟ್ ಸೆಟಪ್ ಈಗ ಕಂಪ್ಲೀಟ್ ಆಗಿದೆ. ಅಂಡ್ 32 ರೂಪೀಸ್ ಕ್ಯಾಶ್ ಬ್ಯಾಕ್ ಕೂಡ ಬಂದಿದೆ. ನಿಮಗೆ 250 ರೂಪಾಯಿವರೆಗೂ ಬರಬಹುದು ನೀವು ಇನ್ಸ್ಟಾಲ್ ಮಾಡ್ಕೊಂಡ್ರೆ. ಓಕೆ, ನೀವು ನಿಮ್ಮ ಫ್ರೆಂಡ್ಸ್ ನ ರೆಫರ್ ಮಾಡುವಾಗ 250 ರೂಪಾಯಿ ಬರುತ್ತೆ. ಸೊ ಪ್ರೂಫ್ಸ್ ಎಲ್ಲ ಈಗ ತೋರಿಸ್ತೀನಿ, ವೆಯ್ಟ್ ಮಾಡಿ. ಓಕೆ, ಈಗ ಗೋ ಟು ಡ್ಯಾಶ್ ಬೋರ್ಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಸೊ ಈ ರೀತಿ ಬರುತ್ತೆ. ಇವಾಗ ಡ್ಯಾಶ್ ಬೋರ್ಡಿಗೆ ಬಂದಿದ್ದೀವಿ. ಸೊ ಡ್ಯಾಶ್ ಬೋರ್ಡ್ ನೋಡಕ್ಕೆ ಈ ರೀತಿ ಇರುತ್ತೆ. ಸೊ ನಾವೇನ್ ಮಾಡಬೇಕು ಅಂದ್ರೆ, ಇಲ್ಲಿ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ಓಕೆ, ಇಲ್ಲಿ ಶೇರ್ ಅಂಡ್ ಅರ್ನ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ಇಲ್ಲಿ ಈ ರೀತಿ ಲಿಂಕ್ ಇರುತ್ತಲ್ವಾ, ಇದನ್ನ ಕಾಪಿ ಮಾಡ್ಕೊಂಡು ಅಥವಾ ಶೇರ್ ಮಾಡ್ಕೊಂಡು ನಿಮ್ಮ ಫ್ರೆಂಡ್ಸ್ನ ಇನ್ವೈಟ್ ಮಾಡ್ಕೊಬೋದು. ಓಕೆ, ಆ್ಯಂಡ್ ಇನ್ನೊಂದು ಆಪ್ಷನ್ ಇದೆ, ಅವ್ರೇನಾದರೂ ಲೋನ್ ತಗೊಂಡ್ರು ಅಂದರೆ ನಿಮಗೆ 1500 ರೂಪಾಯಿವರೆಗೂ ಸಿಗುತ್ತೆ. ಓಕೆ, 1500 ರೂಪಾಯಿವರೆಗೂ ಅಲ್ಲ, 1500 ರೂಪಾಯಿನೇ ಸಿಗುತ್ತೆ ಇಫ್ ಅವರು ಲೋನ್ ತಗೊಂಡ್ಬಿಟ್ರೆ. ಬಟ್ ರೆಫರ್ ಮಾಡಿ ಮ್ಯೂಚುವಲ್ ಫಂಡಿಗೆ ಜಾಯಿನ್ ಆದರು ಅಂದರೆ ನಿಮಗೆ 200 ರೂಪಾಯಿ ಬರುತ್ತೆ. ಸೊ ನೀವು ಇಲ್ಲಿ ನೋಡ್ಕೊಬಹುದು, ಇದೆಲ್ಲ ಪ್ರಾಸೆಸಿಂಗ್ನಲ್ಲಿದೆ. ಸೊ 4-5 ದಿನದಲ್ಲಿ ಕ್ರೆಡಿಟ್ ಆಗುತ್ತೆ ಬ್ಯಾಂಕಿಗೆ. ಇಲ್ಲಾಂದರೆ ಇಲ್ಲಿ ಬ್ಯಾಂಕ್ ಅಕೌಂಟ್ ಆ್ಯಡ್ ಮಾಡಿಕೊಂಡು, UPI ಅಕೌಂಟ್ ಆ್ಯಡ್ ಮಾಡಿಕೊಂಡು ನೀವು ಇಂಥ ವಿಡ್ರಾ ಮಾಡ್ಕೊಬೋದು.
ಸೊ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟನೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಜೈ ಹಿಂದ್.